ನವರಾತ್ರಿ ಹಬ್ಬದ ಮೊದಲನೇ ದಿನ ನಾವು ಆರಾಧಿಸುವ ದೇವಿ ಶೈಲಪುತ್ರಿ. ಅವರು ಪರ್ವತ ರಾಜ ಹಿಮಾಲಯರ ಪುತ್ರಿಯಾಗಿರುವುದರಿಂದ ಶೈಲಪುತ್ರಿ ಎಂದು ಕರೆಯಲ್ಪಟ್ಟರು. ನಂದಿ ಎಂಬ ಪವಿತ್ರ ಎತ್ತಿನ ಮೇಲೆ ಸುಂದರವಾಗಿ ಕುಳಿತಿರುವ ಅವರು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಕಮಲವನ್ನು ಧರಿಸಿದ್ದಾರೆ. ಶೈಲಪುತ್ರಿಯ ರೂಪವು ಶುದ್ಧತೆ, ಧೈರ್ಯ ಮತ್ತು ದೈವಶಕ್ತಿಯ ಪ್ರತೀಕವಾಗಿದೆ. ಅವರು ಪರಮಶಕ್ತಿಯ ಆದಿ ಸ್ವರೂಪ, ಸಮಸ್ತ ದೇವತೆಗಳ ಶಕ್ತಿಯನ್ನು ಒಗ್ಗೂಡಿಸುವವರು. ಭಕ್ತರಿಗೆ ಅವರು ಸ್ಥೈರ್ಯ, ಶಕ್ತಿಯುತ ಮನೋಬಲ ಮತ್ತು ಆಧ್ಯಾತ್ಮಿಕ ಸಾಧನೆಯ ಆರಂಭವನ್ನು ಬೋಧಿಸುತ್ತಾರೆ. ಅವರ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಧೈರ್ಯ ಬೆಳೆಯುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಹೊಸ ಪ್ರಾರಂಭಗಳಿಗಾಗಿ ಶಕ್ತಿಯುಂಟಾಗುತ್ತದೆ. ಈ ಪವಿತ್ರ ದಿನದಲ್ಲಿ ದೇವಿ ಶೈಲಪುತ್ರಿ ನಮ್ಮ ಕುಟುಂಬಗಳಿಗೆ ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಕೃಪೆಯನ್ನು ನೀಡಲಿ.